ಅಪ್ಪಯ್ಯನಿಗೆ ಒಂದು ವಿದ್ಯೆ ಗೊತ್ತುಂಟು. ಅಪ್ಪಯ್ಯನಿಗೆ? ಹೌದು. ಅಪ್ಪಯ್ಯನಿಗೆ ಅಂತ ವಿದ್ಯೆ? ನಟನಾ ವಿದ್ಯೆ. ಓ, ನಟರಾಜ. ಹೌದು. ಆ ಲಲಿತ ಕಲೆಗಳಲ್ಲಿ ನನ್ನನ್ನು ಸೋಲಿಸಿದ್ದೇ ಹೌದಾದ್ರೆ ವರಿಸುವುದಕ್ಕೆ ಏನು ಅಭ್ಯಂತರವಿಲ್ಲ. ಓ, ನೃತ್ಯ ಕಲೆಯಲ್ಲಿ ನಿನಗೆ ಆಸಕ್ತಿಯ? ಬಾಲ್ಯದಿಂದಲೇ ಹಾಗೆ ಅದನ್ನು ಅಭ್ಯಾಸಿಸಿ ಒಂದು ಪಣ್ಣದ ಹಾಗೆ ಮಾಡಿದೆ. ನಿಜವಾಗಿ ನೀನು ನೃತ್ಯ ಕಲಿಸಿದ್ದೀಯ? ನೀವು ಕಾಣುವುದಿಲ್ಲ ಹಾಗೆ. ಅಲ್ಲ, ಹಾಗೆ ನನಗೆ ಗೊತ್ತು. ಕಲ್ತಿದ್ದೇನೆ. ಅಲ್ಲ, ಅಭ್ಯಾಸ ಮಾಡಿದ್ಯಾ? ವಿದೂಷಿ. ಹೌದಾ? ನೃತ್ಯ ಕಲೆಯಲ್ಲಿ ನೀನು ಮಾತಾಡುವಾಗ ಗೊತ್ತಾಯ್ತದು. ಹೇಗೆ ಮಾತಿಗೋದಕ್ಕೆಂತದ್ದು? ನೃತ್ಯ ಮಾತಾದ್ರೆ ಸಂಗೀತ ಕಲಿತವರದ್ದಾದ್ರೆ ಮಾತು ಕೇಳುವಾಗ ಶ್ರುತಿ ಬಂದಿತ್ತು. ನೃತ್ಯ ಹಾಗೆ ಸಂಗೀತ ಅಭ್ಯಾಸ ಉಂಟು. ಉಂಟು ಅಂತ ಈಗ ನೀನು ನೃತ್ಯ ಕಲ್ತಿದ್ಯಾ? ಎಷ್ಟು ಸಮಯ ಕಲ್ತಿದ್ದೆ? ಬಾಲ್ಯದಿಂದಲೇ ಕಲ್ತಿದ್ದೇನೆ ಇಲ್ಲಿವರೆಗೆ. ಹೌದಾ? ವರ್ಷದ ನಿರ್ಣಯ ಇಲ್ಲ. ನಿರರ್ಥಕ. ಅದೆಲ್ಲ ಕಲಿತು ಬರುವುದಾ? ಮತ್ತೆ ಹೇಗೆ ಬರುವುದು? ಕಲಿತು ಬರುವುದಾದ್ರೆ ಎಲ್ಲರಿಗೂ ಬರಬೇಕು. ಯಾರೆಲ್ಲ ಕಲಿತವರಿಗೆ ಬರ್ತದೆ. ಕಲಿತವರಿಗೂ ಬರುವುದಿಲ್ಲ. ಮತ್ತೆ ಅಭಿಜಾತವಾದ ಪ್ರತಿಭೆ ಆಗ್ಬೇಕು. ಹೌದಾ? ಮತ್ತೆ ಇದು ನನ್ನದು ಅಭಿಜಾತ ಹೇಗಾದದ್ದಪ್ಪ? ಅಲ್ಲಲ್ಲ, ನಿನ್ನದಲ್ಲ, ನನ್ನದ್ದು ಹೇಳುದು ನಾನು. ಅಭಿಜಾತವ? ಅಯ್ಯೋ, ನಾನು ಕಲಿಯಲೇ ಇಲ್ಲ. ಹಾಗಾದ್ರೆ ನಿಮಗೆ ಗೊತ್ತೇ ಇಲ್ಲ. ಮತ್ತೆ ನಾನು ಕುಣಿಬೇಕು ಅಂತ ಇಲ್ಲ. ನಾನು ನಡೆದದ್ದೇ ಕುಣಿ. ನಾನು ಒಂದೊಂದು ಹೆಜ್ಜೆ ಎತ್ತಿ ಇರಿಸಿದರೆ ಅದು ಇರಿಸುವಾಗಲೇ ಗಂಟನ ಅದೇ ಒಂದೊಂದು ಭಂಗಿ 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 ಭಂಗಿದ್ರೆ ತಗೊಳ್ಳುದಲ್ಲ. ಅಲ್ಲ, ಅದು ಹೇಳುವುದಕ್ಕಾಗುವುದಿಲ್ಲ. ಈಗ ವೈದ್ಯರ ಮಗನ ವೈದ್ಯರೇ ಆಗ್ಬೇಕು ಅಂತಿಲ್ಲ, ಜ್ಯೋತಿಷರ ಮಗ ಜ್ಯೋತಿಷಿ ಆಗ್ಬೇಕು ಅಂತಿಲ್ಲ. ಹಾಗೆ ಹೇಳಿದ್ ನಾನು. ಆಗ್ಲೇಬೇಕು ಅಂತಿಲ್ಲ, ಅಭ್ಯಾಸ ಬೇಕು ಹೇಳಿದ್ ನಾನು. ಈಗ ಅಪ್ಪನ ಮನೆ ಸಂಪತ್ತು ಉಂಟು ಅನ್ನೋದು ಕೇಳಿದ್ದಾರೆ. ಮತ್ತೆ ನಮ್ಮಲ್ಲಿ ಸಹಜವಾಗಿಯೇ ಬಂದಿದೆ ಅಂತ. ಹಾಗಾಗಿ ನಾವು ಒಂದು ಕೆಲಸ ಮಾಡೋಣ. ಮೊದಲು ಮದುವೆ ಆಗಿ ಒಂದು 4 ದಿವಸ ಕಳೆದ ಮೇಲೆ ಮತ್ತೊಂದು 10 ಮಂದಿಗಳನ್ನು ಸೇರಿಸಿ ನಮ್ಮದೊಂದು ನೃತ್ಯ ಪ್ರದರ್ಶನದ ಕಾರ್ಯ ಆಗುವುದಿಲ್ಲ. ಮತ್ತೆ ಆಗುವುದಿಲ್ಲ. ಅದರ ಮೊದಲು ನನ್ನನ್ನು ಸೋಲಿಸಬೇಕು. ಅಯ್ಯೋ, ನೀವು ಸೋಲಿಸಿದ ಬಳಿಕ ನಿಮ್ಮನ್ನು ಒಪ್ಪಿಕೊಳ್ತದೆ. ಹೌದಾ? ಈಗ ಸೋಲಿಸಿದ್ರೆ ನಾನು ಮದುವೆ ಆಗ್ತೇನೆ. ಒಂದು ದೃಷ್ಟಿಯಿಂದ ಒಳ್ಳೆಯದು. ಎಂತದ್ದು? ಮದುವೆ ಆಗುವುದಕ್ಕಿಂತ ಮೊದಲೇ ಸೋಲಿಸುವುದು ಒಳ್ಳೆಯದು. ಯಾಕೆ? ಕೆಲವು ಸಲ ಮದುವೆದ ಮೇಲೆ ಸೋಲಿಸ್ತಾರೆ. ಭಾರಿ ಅನುಭವ ಇದ್ದವರ ಪೂರ್ವ ಸುದ್ದಿ ಹೇಳುವುದು ನಾನು. ಮದುವೆಗಿಂತ ಮೊದಲೆಲ್ಲ ಹಾಗಾದಿತ್ತು ಹೀಗಾದಿತ್ತು ಅಂತ ಎಲ್ಲ ಒಪ್ಪಿದ್ರು ಮದುವೆ ಆದ್ರು. ಮದುವೆಗೆ 4 ದಿವಸ ಆಗುವಾಗ ಸೋಲಿಸುವುದು ಹೋಗ್ಬೋದು. ಹಾಗಾಗುವುದಕ್ಕಿಂತ ಮೊದಲೇ ಸೋಲಿಸುವುದು ಒಳ್ಳೆಯದು. ನಾನು ಅಷ್ಟು ಪಟ್ಟ ಸೋಲಿಸುವುದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಒಂದು ಮರ ಕಾಣ್ತಾ ಉಂಟಲ್ಲ, ಸಂಪಿಗೆಯ ಮರ. ಸಂಪಿಗೆ ಮರದ ಬುಡದಲ್ಲಿ ಹೋಗುದಾ? ಮರ ಅಲ್ಲಿ ಉಂಟು. ನೀವಂತ ಹೀಗೆ ಮಾಡುದು ಮುದ್ರೆ. ಸಂಪಿಗೆಗೆ ಹೀಗೆ ಮುದ್ರೆಯ ಒಂದು ಕಾಲಲ್ಲಿ ಒಂದು ಬೇರೆ ಹೋಗಿದೆ. ತಾಯಿವೆ ತಾಯಿ ಬೇರೆ, ಮತ್ತೆಲ್ಲ ಉಪ ಬೇರೆ. ಅದನ್ನು ತೋರಿಸಲಿಕ್ಕಿಲ್ಲ. ತಾಯಿ ಬೇರೆ ಮಾತ್ರ. ಅದು ಇನ್ನು ಹೀಗೆ ಆದದ್ದು ಹೊರ ಆದದ್ದು ಮರ ಹಾಗೆ ಮತ್ತೆ ನೇರವ ಆಗಲಿ ಸ್ವಲ್ಪ ಅಂಕುಡೊಂಬಿಗೆಲ್ಲ ಬೇಕು ಮರ. ಆಗಲಿ. ಸಂಪಿಗೆ ಮರದ ಅಡಿಗೆ ಬಂದಿದ್ದೇವೆ. ಶಾಸ್ತ್ರೀಯ ಪ್ರಕಾರವಾಗಿ ಕೆಲವರನ್ನೆಲ್ಲ ಮುಂದೆ ನೋಡಬೇಕು. ಇರ್ಲಿ. ಇದು ಯಥೋ ಹಸ್ತ ಯಥೋ ಹಸ್ತ ತಥೋ ದೃಷ್ಟಿ. ಗೊತ್ತಾಯ್ತು. ನಿನ್ನ ಕೈಯಲ್ಲಿ ಅಲ್ಲೇ ನನ್ನ ಕಣ್ಣು. ನನ್ನ ಕೈ ಹೋದಲ್ಲಿ ನನ್ನದ್ದೇ ಕಣ್ಣು. ನಿನ್ನ ಕಣ್ಣ? ಹೌದು. ನಿಮ್ಮ ದೇಹ ಹೋಗುವಾಗ ನಿಮ್ಮದೇ ಕಣ್ಣು ಹೋಗಬೇಡ. ಯಥೋ ಹಸ್ತ ತಥೋ ದೃಷ್ಟಿ. ಶಾಸ್ತ್ರೀಯ ತಥೋ ದೃಷ್ಟಿ. ತಥೋ ಹಸ್ತ. ಹಸ್ತ ಹೋಗುದಾಗ ಆಗುವುದಿಲ್ಲ. ಅಥೋ ಮನಃ. ಮನಸ್ಸು ಮೊದಲೇ ಉಂಟು. ಆ ಮನಸ್ಸಲ್ಲ, ಅದರ ಮನಸ್ಸಲ್ಲ, ಭಾವಪೂರ್ಣವಾಗಿ ಒಂದು ನೋಡು. ಶಾಸ್ತ್ರೀಯ ವಿಧವಾಗಿ ಒಂದು ಭೂತಾಯಿಗೆ ವಂದನೆಯನ್ನು ಸಲ್ಲಿಸಿ. ಭೂತಾಯಿ ಭೂಮಿ ದೇವಿ. ಭೂಮಿ ದೇವಿ. ಹೌದು. ವಂದನೆ. ವಂದನೆ. ನಮಸ್ಕಾರ. ಇದು ಯಾರಿಗೂ ಮತ್ತೆ ಮನುಷ್ಯ ಹಾಗಲ್ಲ. ಶಾಸ್ತ್ರೀಯವಾಗಿ 2 ಕೈ ನಮಸ್ಕಾರ. ಹೌದು, 2 ಕೈ ಜೋಡಿಸಿ ಬಲಗಾಲು ಎಡಗಾಲು ಈಗ ಹಿಡೀರಿ. ಇದೆಂತದ್ದು ಎಂತದ್ದು? ಶಿಖರ ಹಸ್ತ. ಗೊತ್ತಿಟ್ಟು ನನಗೆ. ನಾನು ಹೇಳದೇ ಇದ್ದ ಭುಜದಲ್ಲಿ ಇರಿಸಿ ಮತ್ತೆ ಕುಳಿತು ಬದಲಿ ಮೂಗನ್ನು ಮುಟ್ಟಿ ಕಣ್ಣಿ ಮುತ್ತಿಕೊಳ್ಳಿ. ನಿನ್ನ ಕಣ್ಣಿಗ ಅಲ್ಲ, ನಿಮ್ಮ ಕಣ್ಣಿಗೆ. ಮತ್ತೆ ಸೇರಿಸಿ ದೇವರಿಗೆ ನಮಸ್ಕಾರ, ಗುರುಗಳಿಗೆ ನಮಸ್ಕಾರ, ಸಭಿಕರಿಗೆ ನಮಸ್ಕಾರ. ಇಷ್ಟು ಮಾಡಬೇಕು. ಯಾರಿಗೆ?
ಪ್ರಾರಂಭವಾಗಿ ನಾನೇ ಪ್ರಾರಂಭಿಸ್ತೇನೆ, ಅದನ್ನು ಅನುಸರಿಸಿ ನೀವು ಬರಬೇಕು. ಈ ವಿಚಾರವಾಗಿ ಹರ್ಷಗೊಂಡಂತಹ ಪರಶಿವ ಅವನಿಗೇನಾದ್ರೂ ಆಡಬೇಕಲ್ಲ, ಆ ಕುರಿತಾಗಿ ತರುತ್ತೇನೆ.